ವಿಶ್ವಕಪ್ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಇದೀಗ ಕ್ವಾರ್ಟರ್ ಫೈನಲ್ ಪಂದ್ಯಗಳು ನಡೀತಾ ಇವೆ. ಇದೇ ಮೊದಲ ಬಾರಿಗೆ ಟೂರ್ನಿಯಲ್ಲಿ 48 ತಂಡಗಳು ಭಾಗಿಯಾಗಿದ್ವು. ಇವುಗಳಲ್ಲಿ ಕೇವಲ 7 ತಂಡಗಳು ಮಾತ್ರ ಪ್ರಶಸ್ತಿ ಸ್ಪರ್ಧೆಯಲ್ಲಿ ಉಳಿದುಕೊಂಡಿವೆ. ಉಳಿದ 41 ತಂಡಗಳು ಗುಂಪು ಹಂತ ಮತ್ತೆ ನಾಕ್ಔಟ್ ಸುತ್ತುಗಳಲ್ಲಿ ಹೊರಬಿದ್ದಿವೆ. ಈ ಹಿನ್ನೆಲೆ ಈ ಬಾರಿಯ ವಿಶ್ವಕಪ್ ಗೆಲ್ಲುವ ತಂಡ ಯಾವುದು ಎನ್ನುವಂತಹ ಕುತೂಹಲ ಎಲ್ಲರಲ್ಲೂ ಮೂಡಿದೆ. ಟೂರ್ನಿಯ ಭಾಗವಾಗಿ ಗುರುವಾರದಿಂದ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಶುರುವಾಗಿದ್ದು, ಮೊದಲ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋವನ್ನ ಸೋಲಿಸಿ ಮುಂದಿನ ಸುತ್ತಿಗೆ ನಡೆದಿದೆ. ಇದೀಗ ಮತ್ತೊಂದು ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದೆ. ಇವತ್ತು ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸ್ಪೇನ್ ತಂಡಗಳು ಹೋರಾಟವನ್ನು ನಡೆಸುತ್ತೆ. ಎರಡೂ ತಂಡಗಳು ಟೂರ್ನಿಯಲ್ಲಿ ಅದ್ಭುತ ಪ್ರದರ್ಶನವನ್ನ ನೀಡ್ತಾ ಇದ್ದು ಬಲಿಷ್ಠವಾಗಿ ಗುರುತಿಸಿಕೊಂಡಿವೆ. ಸ್ಪೇನ್ ವಿಶ್ವ ಶ್ರೇಯಾಂಕದಲ್ಲಿ 3ನೇ ಸ್ಥಾನದಲ್ಲಿದ್ದರೆ ಬೆಲ್ಜಿಯಂ 8ನೇ ಸ್ಥಾನವನ್ನ ಪಡೆದುಕೊಂಡಿದೆ. 2010ರ ಚಾಂಪಿಯನ್ ಸ್ಪೇನ್ ಪಂದ್ಯ ಗೆಲ್ಲೋ ಫೇವರೇಟ್ ಆಗಿ ಗುರುತಿಸಿಕೊಂಡಿದ್ರೂ ಕೂಡ ಬೆಲ್ಜಿಯಂ ಸಹ ಪ್ರಬಲ ಪೈಪೋಟಿ ನೀಡೋದಕ್ಕೆ ಸಜ್ಜಾಗಿದೆ. ಇನ್ನು ಕೋಚ್ ಪುಯೆಂಟೆ ಮಾರ್ಗದರ್ಶನದಲ್ಲಿ ಈ ಟೂರ್ನಿಯಲ್ಲಿ ಸ್ಪ್ಯಾನಿಷ್ ತಂಡವು ಇಲ್ಲಿವರೆಗೆ ಎದುರಾಳಿ ತಂಡಗಳಲ್ಲಿ ಒಂದೇ ಒಂದು ಗೋಲು ಬಿಟ್ಟುಕೊಟ್ಟಿಲ್ಲ. ಬಲಿಷ್ಠ ರಕ್ಷಣಾ ಪಡೆಯನ್ನ ಹೊಂದಿದೆ. ಗುಂಪು ಹಂತದಲ್ಲಿ ಕೇಪ್ ವರ್ಡೆ ವಿರುದ್ಧ 0-0 ಡ್ರಾ ಮಾಡಿಕೊಂಡ ನಂತರ ಸ್ಪೇನ್ ಸೌದಿ ಅರೇಬಿಯಾವನ್ನ 4-0 ಮತ್ತು ಉರುಗ್ವೇಯನ್ನ 1-0 ಅಂತರದಿಂದ ಸೋಲಿಸುವ ಮೂಲಕ ಗುಂಪು ಜಿಯಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿತ್ತು. ನಂತರ ನಾಕ್ಔಟ್ ಸುತ್ತಿನಲ್ಲಿ ಆಸ್ಟ್ರಿಯಾವನ್ನ 3-0 ಅಂತರದಿಂದ ಸೋಲಿಸಿತ್ತು. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಪೋರ್ಚುಗಲ್ ಅನ್ನ 1-0 ಅಂತರದಿಂದ ಸೋಲಿಸಿದ ನಂತರ ಸ್ಪೇನ್ ಹೆಚ್ಚಿನ ಕಾನ್ಫಿಡೆನ್ಸ್ ಜೊತೆಗೆ ಕ್ವಾರ್ಟರ್ ಫೈನಲ್ ಕದನಕ್ಕೆ ಸಜ್ಜಾಗಿದೆ. ಹೀಗಾಗಿ ಫುಟ್ಬಾಲ್ ಅಭಿಮಾನಿಗಳಲ್ಲಿ ಕುತೂಹಲ ಕೂಡ ಮೂಡಿದೆ. ಇನ್ನು ದೇಶದಲ್ಲಿ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯೋದಕ್ಕೆ ಇವತ್ತೇ ZEE5ನಲ್ಲಿ ಲೈವ್ ವೀಕ್ಷಿಸಿ. ಹಾಗೆ ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ.